ಹಾಯ್ ಫ್ಯಾಮಿಲಿ, ಎಲ್ಲ ಇದ್ದೀರಾ? ಸೂಪರ್ ಆಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಇದು ಬಂದು ಸಂಜೆ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಕೀಪ್ ವಾಚ್ ಸಪೋರ್ಟ್ ಮೈ ಚಾನಲ್. ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ಚಾನಲ್ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋ ಸ್ವಲ್ಪ ಆದರೂ ಇಷ್ಟ ಆಗಿದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಇವತ್ತು ಸಂಜೆ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ನೋಡ್ತಾ ಇರ್ಬೋದು ನಮ್ಮ ಮನೆ ಪಕ್ಕನೇ ಇರುವಂಥ ಪಾರ್ಕು. ಇದು ಫಸ್ಟು ಲಾನ್ ಆಗಿತ್ತು, ಇವಾಗ ಲಾನ್ ಎಲ್ಲ ಹಾಳಾಯಿತು. ಸ್ವಲ್ಪ ಎಲ್ಲ ಗರಿಕೆಲ್ಲ ಬೆಳ್ಕೊಂಡು ಲಾನ್ ಎಲ್ಲ ಹಾಳಾಯಿತು. ಹಾಗಾಗಿ ಅದನ್ನೆಲ್ಲ ಸತ್ಯವೆಲ್ಲ ಬೆಳ್ಕೊತಾಯಿತ್ತು. ಇವಾಗ ಹೆಂಗಿದ್ರು ಮಳೆಗಾಲ ಅಲ್ವಾ, ಹಾಗಾಗಿ ಏಕೆ ಸುಮ್ಮನೆ ಖಾಲಿ ಬಿಡೋದು ಜಾಗನ ಅಂತಂದ್ಬಿಟ್ಟು ಸತ್ಯ ಎಲ್ಲ ಇತ್ತಲ್ವ, ತುಂಬ ಇತ್ತು. ಇವತ್ತಿದು ಬಂದೇ ಇದು ಒಂದು ಹಾಫ್ ಡೇನೇ ಆಯಿತು ಕೆಲಸ. ಎಲ್ಲ ಸತ್ಯ ಎಲ್ಲ ಕಿತ್ತಾಕಿ ನೀಟಾಗಿ ಕೋಲ್ಗುದ್ಲಿ ತಗೊಂಡೆಲ್ಲ ಅಗ್ದು ಎಲ್ಲ ಅದನ್ನು ಭಾಳ ಥರ ಇದು ಮಾಡಿ ಪೂರ್ತಿ ನಾನು ಇದಕ್ಕೆ ಬೀನ್ಸ್ ಹಾಕಿದ್ದೀನಿ. ಸ್ವಲ್ಪ ತರಕಾರಿ ಹಾಕ್ಕೊಂಡ್ರೆ ಮನೆಗೆ ಅಡುಗೆಗಾಗುತ್ತೆ ಅಂದ್ಬಿಟ್ಟು ಬೀನ್ಸ್ ಹಾಕಿದ್ದೀನಿ. ನೋಡ್ತಾ ಇರ್ಬೋದು, ಪೂರ್ತಿ ಎಲ್ಲ ಅಗ್ದು ಅದನ್ನು ದಿಂಡು ಥರ ಮಾಡಿ ಬೀನ್ಸ್ ಹಾಕಿದ್ದೀನಿ. ಹಾಗೆ ನಮ್ಮ ಪಾರ್ಕಲ್ಲಿ ಹಾಗೆ ಸುತ್ತ ನಾನು ಗಿಡಗಳು ಹಾಕಿದ್ದೀನಿ ಅಲ್ವಾ, ಅಲ್ಲಿ ಇವತ್ತು ತುಂಬಾ ಹೂವು ಬಿಟ್ಟಿತ್ತು. ಹಾಗಾಗಿ ಎಲ್ಲ ಅದು ಹೂವನ್ನ ಹಾಗೆ ಸ್ವಲ್ಪ ವೀಡಿಯೋ ತೊಗೋತಾ ಇದ್ದೀನಿ. ನೋಡ್ತಾ ಇರ್ಬೋದು, ಗುಲಾಬಿ ಹೂವು ಸಕ್ಕದಾಗಿದೆ. ಗುಲಾಬಿ ಅಂತೂ ಒಂದೊಂದು ಸಾರಿ ಬಿಟ್ಟರೆ 7-8 ಬಿಡುತ್ತೆ. ದೇವ್ರ ಫೋಟೋಗೆ ಅಂತೂ ಹೂವಂತೂ ಕೊಂಡೋ ಇಲ್ಲ, ಮತ್ತು ಮುಟ್ಕೊಳ್ಳೋಕ್ಕೂ ಕೂಡ ಕೊಂಡೋ ಆಗಿಲ್ಲ. ಎಲ್ಲ ಗಿಡದಲ್ಲೇ ಸಿಗುತ್ತೆ. ಮತ್ತು ಕಾಕಡ, ಕನಕಾಂಬ್ರ, ದಾಸವಾಳ, ಗುಲಾಬಿ ಎಲ್ಲ ಥರದ್ದು ಮನೆ ಹತ್ರನೇ ಹಾಕ್ಕೊಂಡಿದ್ದೀನಿ. ಅಡುಗೆಗೂ ಕೂಡ ನುಗ್ಗೆ ಸೊಪ್ಪು, ಕರಿಬೇವಿನ ಸೊಪ್ಪು ಈ ರೀತಿ ಎಲ್ಲ ಹಾಕ್ಕೊಂಡಿರೋದ್ರಿಂದ ಮನೆ ಬಳಕೆಗೆ ಏನೂ ಅಷ್ಟು ತೊಂದರೆ ಏನಿಲ್ಲ. ನೋಡ್ತಾ ಇರ್ಬೋದು, ಇದೊಂಥರ ಯೆಲ್ಲೋ ಕಲರ್ ದಾಸವಾಳ ಒಂದೇ ಒಂದು ಬಿಟ್ಟಿತ್ತು ಇವಾಗ. ಮತ್ತು ತುಂಬ ದೊಡ್ಡದಾಗಿತ್ತು ಗಿಡ, ಎಲ್ಲ ಕಡ್ದಾಕ್ಬಿಟ್ಟಿದ್ವಿ. ಒಂದೇ ಒಂದು ಕೊಂಬೆ ಎಲ್ಲ ಬಿಟ್ಟಿದ್ವಿ, ಯಾಕೆಂದರೆ ತುಂಬಾ ದೊಡ್ಡದಾಗಿತ್ತು. ಹಾಗಾಗಿ ಇದು ಕೆಂಪು ದಾಸವಾಳ. ಹೀಗೆ ತುಂಬಾ ಗಿಡದಲ್ಲಿ ಹೂವು ಬಿಟ್ಟಿತ್ತಲ್ವ. ಹಾಗೆ ಇವಾಗ ಸಂಜೆ ದೇವ್ರ ಪೂಜೆ ಮಾಡಬೇಕಾಗಿತ್ತು. ಹಾಗಾಗಿ ದೇವ್ರ ಪೂಜೆ ಎಲ್ಲ ಆಯಿತು, ಹೂವೆಲ್ಲ ಮುಡಿಸಿ ದೇವ್ರ ಪೂಜೆನೂ ಕೂಡ ಆಯಿತು. ಬನ್ನಿ, ದೇವ್ರ ಪೂಜೆ ಎಲ್ಲ ಆಯಿತು. ಇವಾಗ ಸಂಜೆ ನೈಟ್ ಅಡುಗೆ ಏನೆಲ್ಲ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ಹಾಗೆ ಗಂಧದ ಕಡ್ಡಿ ಗಮನ, ದೇವ್ರ ಮನೆ ಸಖತ್ ಗಮ್ ಅಂತ ಇದೆ. ಪೂಜೆ ಎಲ್ಲ ಆಯ್ತಲ್ವ, ಒಂದು ಪಾಸಿಟಿವ್ ವೈಬ್ ಅಂತಲೇ ಹೇಳ್ಬೋದು. ಸಂಜೆ ಟೈಮು ದೀಪ ಹಚ್ಚಿ ಫ್ರೆಶ್ ಆಗಿ ಒಳ್ಳೆ ಫ್ರೆಶ್ ಫೀಲ್ ಸಿಗ್ತಾ ಇದೆ. ಇವಾಗ ರಾತ್ರಿ ಊಟಕ್ಕೆ ಅಂದ್ಬಿಟ್ಟು ಚಿಕ್ಕ ಅವರೆಬೇಳೆ ನೆನೆಸಿದ್ದೀನಿ. ಚಿಕ್ಕ ಅವರೆಬೇಳೆ ಸೀಸನಲ್ಲಿ ಹಸಿ ಅವರೆಕಾಯಿ ಸಿಗುತ್ತೆ, ಅದನ್ನು ಎಡ್ದು ಅದನ್ನು ಹುನಿ ಹಾಕಿ ಅದನ್ನು ಒಣಗಿಸಿ ಬಿಸಿಲಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಈ ಮಳೆಗಾಲದಲ್ಲಿ ಅದನ್ನು ನೆನೆಸಿ ಅಡುಗೆ ಮಾಡಲಿಕ್ಕೆ ತುಂಬಾ ಯೂಸ್ ಆಗುತ್ತೆ. ಚಿಕ್ಕ ಅವರೆಬೇಳೆ ಕಾಳು ಸಾಂಬಾರು ಒಳ್ಳೆ ಚಿಕನ್ ಸಾಂಬಾರು ಥರ ಚೆನ್ನಾಗಾಗುತ್ತೆ, ಸಖತ್ತಾಗಿರುತ್ತೆ. ಅದಕ್ಕೆ ನಾನು ಇವಾಗಲೇ ಸಾಂಬಾರು ಮಾಡ್ತಿದ್ದೀನಲ್ಲ, ಬೆಳಗ್ಗೆಗೆ ದೋಸೆಗೂ ಕೂಡ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಅಕ್ಕಿನೂ ಕೂಡ ನೆನೆಸಿದೆ. ಅಕ್ಕಿಗೆ ಉದ್ದಿನಬೇಳೆ, ಕಡಲೆಬೇಳೆ, ಮೆಂತ್ಯ ಮತ್ತು ರೇಷನ್ ಅಕ್ಕಿ ಎಲ್ಲ ಹಾಕಿ ನೆನೆಸಿಟ್ಟಿದ್ದೀನಿ. ಅದನ್ನು ಕೂಡ ದೋಸೆಗೆ ರುಬ್ಬಬೇಕು. ಹಾಗೆ ಅವರೆಬೇಳೆಗೆ ಮಸಾಲೆನೂ ಕೂಡ ಆಡಿಸಿ ಇವಾಗ ಸಾಂಬಾರು ಕೂಡ ರೆಡಿ ಆಯಿತು. ನೋಡ್ತಿದ್ದೀರಲ್ಲ, ಸಕ್ಕತ್ತಾಗಿದೆ ಸಾಂಬಾರು ಕೂಡ. ಇವಾಗ ಅಡುಗೆನೂ ಕೂಡ ರೆಡಿ ಆಯಿತು. ಬಿಸಿ ಬಿಸಿ ಮುದ್ದೆ ಅನ್ನ ಎಲ್ಲ ಮಾಡಿದ್ದೀನಿ. ಇವಾಗ ರಾತ್ರಿ ಊಟಕ್ಕೆ ಅವರೆಬೇಳೆ ಸಾಂಬಾರು, ಮುದ್ದೆ, ಅನ್ನ ಎಲ್ಲ ರೆಡಿಯಾಗಿದೆ. ಬನ್ನಿ ಇವಾಗ ಬಿಸಿ ಬಿಸಿ ಊಟ ಮಾಡೋಣ, ಮತ್ತು ನಾಳೆ ಬೆಳಗ್ಗೆ ಸಿಗೋಣ. ಹಾಯ್ ಫ್ಯಾಮಿಲಿ, ಗುಡ್ ಮಾರ್ನಿಂಗ್. ಇದು ಬಂದು ನೆಕ್ಸ್ಟ್ ಡೇ ಲಾಗು. ನೋಡ್ತಾ ಇದ್ದೀರಲ್ಲ, ಮಸಾಲೆ ಹುರಿತಾ ಇದ್ದೀನಿ. ಏನಕ್ಕಪ್ಪ ಅಂದರೆ ಪನ್ನೀರ್ ಗ್ರೇವಿ ಮಸಾಲ ಮಾಡೋಣ ಅಂತ ಅಂದ್ಬಿಟ್ಟು. ಎಲ್ಲ ಮದುವೆ ಮನೇಲಿ ಪನ್ನೀರ್ ಗ್ರೇವಿ, ರುಮಾಲಿ ರೊಟ್ಟಿ ಅಂದರೆ ವಾವ್, ಸ್ಪೈಸಿಯಾಗಿರುತ್ತೆ, ಸಕ್ಕತ್ತಾಗಿರುತ್ತೆ. ಯಾರು ತಾನೇ ಇಷ್ಟ ಇರಲ್ಲ ಹೇಳಿ. ಮದುವೆ ಮನೇಲಿ ಜಾಸ್ತಿ ಅದೇ ಮಾಡೋದು, ಪನ್ನೀರ್ ಗ್ರೇವಿ ಮತ್ತು ರುಮಾಲಿ ರೋಟಿ. ಹಾಗಾಗಿ ಇವಾಗ ನಮ್ಮ ಮನೇಲಿ ಬಂದು ಪನ್ನೀರ್ ಗ್ರೇವಿ ಜೊತೆಗೆ ಚಪಾತಿ ಬೆಳಗಿನ ಬ್ರೇಕ್ಫಾಸ್ಟು ರೆಡಿ ಮಾಡ್ತಾಯಿದ್ದೀನಿ. ನನ್ನ ಮಕ್ಳಿಗಂತೂ ತುಂಬಾ ಇಷ್ಟ ಆಗಿದೆ. ನನ್ನ ಮಗ ಪನ್ನೀರ್ ಗ್ರೇವಿ ಮಾಡಿ ಮಮ್ಮಿ ಅಂತ ಅಂದ್ಬಿಟ್ಟು ಪನ್ನೀರ್ ತೊಗೊಂಡು ಬಂದಿದ್ದ. ಹಾಗಾಗಿ ಪನ್ನೀರ್ಗೆ ಮಸಾಲೆ ಎಲ್ಲ ಹುರಿದು ರೆಡಿ ಮಾಡ್ಕೊತಾ ಇದ್ದೀನಿ. ಈ ರೀತಿ ಹುರಿದು ಮಾಡೋದ್ರಿಂದ ಪನ್ನೀರ್ ಗ್ರೇವಿ ಸಕ್ಕತ್ತಾಗಿ ಬರುತ್ತೆ. ಇವಾಗ ಅದಕ್ಕೆ ಚಕ್ಕೆ, 1 ಚಕ್ಕೆ, 2 ಲವಂಗ, ಸ್ವಲ್ಪ ಶುಂಠಿ, ಕೊತ್ತಂಬರಿ ಸೊಪ್ಪು,
ನಾನು ಮಟನ್ ಸಾಂಬಾರು ಪುಡಿನೇ ಯೂಸ್ ಮಾಡಿದ್ದೀನಿ. ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಗೋಡಂಬಿ, ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ ಎಲ್ಲ ಹಾಕಿ ಇವಾಗ ಮಸಾಲೆನ ಹುರಿದು ಆರಕ್ಕಿಟ್ಟಿದ್ದೀನಿ. ಇದು ಸ್ವಲ್ಪ ತಣ್ಣಗೆ ಆದಮೇಲೆ ರುಬ್ಬಿಟ್ಕೊಳ್ಳೋಣ. ಈ ಕಡೆ ಬಂದು ಪನ್ನೀರನ್ನ ನೋಡ್ತಾ ಇರ್ಬೋದು. ಪನ್ನೀರ್ ತೊಗೊಂಡು ಬಂದಿಟ್ಟಿದ್ದೀನಿ. ಇವಾಗ ಪನ್ನೀರನ್ನ ಇವಾಗ ತುಂಡು ಚಿಕ್ಕ ಚಿಕ್ಕ ಪೀಸಾಗಿ ಕಟ್ ಮಾಡ್ಕೊಳ್ಳೋಣ. ಇವಾಗ ಚಿಕ್ಕ ಚಿಕ್ಕ ತುಂಡುಗಳಾಗಿ ಈ ರೀತಿ ಪೀಸ್ ಮಾಡ್ಕೊಂಡಿದ್ದೀನಿ, ನೋಡ್ತಾ ಇರ್ಬೋದು. ಈ ರೀತಿ ಪೀಸ್ ಮಾಡ್ಕೊಂಡ್ರೆ ಸಾಕು. ಇವಾಗ ಗ್ರೇವಿಗೆ ಸೂಪರಾಗಿರುತ್ತೆ. ನೋಡ್ತಾ ಇದ್ದೀರಲ್ಲ, ಸಕ್ಕದಾಗಿದೆ. ನಾನು ಫಸ್ಟ್ ಟೈಮ್ ಸುಮಾರು ದಿನ ಆಗಿತ್ತು, ತಿಂಗಳುಗಳೇ ಆಗಿತ್ತು ನಮ್ಮ ಮನೇಲಿ ಪನ್ನೀರ್ ಗ್ರೇವಿ ಮಾಡಿ. ಇವಾಗ ಮತ್ತೆ ಇವತ್ತು ಮಾಡ್ತಾಯಿದ್ದೀನಿ. ಸಕ್ಕದಾಗಿರುತ್ತೆ ಮತ್ತು ಗ್ರೇವಿ ಮಾತ್ರ. ಇವಾಗ ನಾನು ಬಂದು ತುಪ್ಪನ ಆ್ಯಡ್ ಮಾಡಿದ್ದೀನಿ. ನಾನು ಇವಾಗ ಅಡುಗೆ ಎಣ್ಣೆ ಬಳಸ್ತಾ ಇಲ್ಲ, ಇದಕ್ಕೆ ನಂದಿನಿ ತುಪ್ಪನೇ ಹಾಕಿ ಗ್ರೇವಿ ಮಾಡೋಣ ಅಂತ ಅಂದ್ಬಿಟ್ಟು ನಂದಿನಿ ತುಪ್ಪ ಹಾಕಿದ್ದೀನಿ. ಇವಾಗ 1 ಟೀ ಸ್ಪೂನು 1 ಚಮಚ ತುಪ್ಪ ಹಾಕಿದ್ದೀನಿ. ಇವಾಗ ಕಡಾಯಿ ಸ್ವಲ್ಪ ಬಿಸಿ ಆಗಲಿ, ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ಸರಿ ಹೋಗುತ್ತೆ. ಇವಾಗ ತುಪ್ಪದಲ್ಲೇ ನಾನು ಪನ್ನೀರನ್ನ ಹುರ್ಕೋತಾ ಇದ್ದೀನಿ, ಏಕೆಂದರೆ ಹಸಿ ವಾಸನೆ ಹೋಗಲಿ ಅಂತ ಅಂದ್ಬಿಟ್ಟು ನಾನು ಫಸ್ಟಿಗೆ ಅದನ್ನು ಸ್ವಲ್ಪ ಡೀಪ್ ಫ್ರೈ ಮಾಡ್ಕೊತೀನಿ ತುಪ್ಪದಲ್ಲಿ. ಇವಾಗ ಫೈನಲಿ ಗ್ರೇವಿ ಕೂಡ ರೆಡಿ ಮಾಡ್ತಾ ಇದ್ದೀನಿ. ಇವಾಗ ಪನ್ನೀರೆಲ್ಲ ಹುರ್ಕೊಂಡು ಮಸಾಲೆ ರುಬ್ಬಿರೋ ಮಸಾಲೆನೂ ಕೂಡ ಸೇರಿಸಿ ಆ್ಯಡ್ ಮಾಡಿ, ಇವಾಗ ನಮಗೆ ಯಾವ ರೀತಿ ತಿಕ್ಕಾಗಿ ಬೇಕೋ, ನಮಗೆ ಗಟ್ಟಿಯಾಗಿ ಬೇಕೋ ಇಲ್ಲ ತೆಳುವಾಗಬೇಕೋ. ಇದು ಪನ್ನೀರ್ ಗ್ರೇವಿ ಬಂದು ಗಟ್ಟಿಯಾಗಿದ್ರೇ ಚೆಂದ. ಹಾಗಾಗಿ ನಾನು ಗಟ್ಟಿಯಾಗಿ ತಿಕ್ಕಾಗಿರಲಿ ಅಂದ್ಬಿಟ್ಟು ಇವಾಗ ಇಷ್ಟಕ್ಕೆ ಆ್ಯಡ್ ಮಾಡಿದ್ದೀನಿ. ನೀರನ್ನ ಸ್ವಲ್ಪನೇ ಹಾಕಿದ್ದೀನಿ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದು 10 ನಿಮಿಷ ಬೇಯೋಕ್ಕೆ ಬಿಡ್ತಾಯಿದ್ದೀನಿ. ಇವಾಗ ಒಂದು ಸೈಡು ಗ್ರೇವಿನೂ ಕೂಡ ರೆಡಿ ಆಗ್ತಾಯಿದೆ. ಈ ಕಡೆ ಇನ್ನೊಂದು ಸೈಡು ಚಪಾತಿ ಹಿಟ್ಟು ಕೂಡ ರೆಡಿ ಮಾಡಿ ಚಪಾತಿನೂ ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ. ಇವಾಗ ಮಕ್ಕಳಿಗೆ ಪನ್ನೀರ್ ಗ್ರೇವಿ ಮತ್ತು ಚಪಾತಿ ಬ್ರೇಕ್ಫಾಸ್ಟು ತುಂಬಾ ಚೆನ್ನಾಗಿರುತ್ತೆ. ಮಕ್ಕಳು ಕೂಡ ಇಷ್ಟಪಟ್ಟು ಖುಷಿಪಟ್ಟು ತಿಂತಾರೆ. ನಿಮಗೂ ಕೂಡ ಇವತ್ತಿನ ಬ್ರೇಕ್ಫಾಸ್ಟ್ ನೋಡಿ ನೀವು ಕೂಡ ನಿಮ್ಮ ಮನೇಲಿ ಏನಾರು ಮಾಡ್ಕೋಬೇಕು ಅಂತ ಅನ್ನೋದಿದ್ರೆ ಪನ್ನೀರ್ ತೊಗೊಂಡು ಬನ್ನಿ, ಚಪಾತಿ ಮಾಡಿ ಗ್ರೇವಿ ಮಾಡ್ಕೊಂಡು ತಿನ್ನಿ. ಯಾವ ರೀತಿ ಇತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ, ಓಕೆನಾ. ಇವಾಗ ನಮ್ಮ ಮನೇಲಿ ಕೂಡ ಇವಾಗ ಚಪಾತಿ ಎಲ್ಲ ರೆಡಿ ಮಾಡ್ತಾಯಿದ್ದೀನಿ. ಇವಾಗ ಚಪಾತಿ ಆದ ತಕ್ಷಣ ಈಗ ಬ್ರೇಕ್ಫಾಸ್ಟ್ ರೆಡಿ. ಮತ್ತು ಇವತ್ತಿನ ಲಾಗು ಹೇಗಿತ್ತು ಅಂತ ಅನ್ನೋದನ್ನು ಕೂಡ ಕಮೆಂಟ್ ಮೂಲಕ ತಿಳಿಸಿ. ಓಕೆ, ಅಡುಗೆ ಮನೆಯೂ ಕೂಡ ಕ್ಲೀನ್ ಮಾಡಿದ್ದಾಯಿತು. ಚಪಾತಿ ಎಲ್ಲ ಒತ್ತಿ ಎಲ್ಲ ತಿಂದು ಬ್ರೇಕ್ಫಾಸ್ಟು ಕೂಡ ರೆಡಿ ಮಾಡಿದೆ. ಅಡುಗೆ ಮನೆಯೂ ಕೂಡ ಕ್ಲೀನ್ ಮಾಡಿ ಪಾತ್ರೆ ಎಲ್ಲ ವಾಶ್ ಮಾಡಿಟ್ಟೆ. ಇವಾಗ ಫೈನಲಿ ಮಕ್ಳುಗಳಿಗೆ ಇವಾಗ ತಿಂಡಿ ಹಾಕ್ಕೊಡ್ತಾಯಿದ್ದೀನಿ. ಇದಿಷ್ಟು ಇವತ್ತಿನ ಲಾಗ್ ಆಗಿತ್ತು. ಇವತ್ತಿನ ಲಾಗ್ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತು ಮುಂದಿನ ಲಾಗಲ್ಲಿ ಸಿಗ್ತೀನಿ, ಓಕೆನಾ. ಇವತ್ತಿನ ಪನ್ನೀರ್ ಗ್ರೇವಿ ನಿಮಗೆಲ್ಲ ಇಷ್ಟ ಆಗಿರೋ ನೀವು ಕೂಡ ಮನೇಲಿ ಮಾಡ್ಕೊಳ್ತೀನಿ ಅಂತ ಹೇಳ್ತಾ ಮತ್ತೆ ಇನ್ನೊಮ್ಮೆ ಬಾಯ್ ಅಂತ ಹೇಳ್ತಾ ಮತ್ತೆ ನಾಳಿನ ಲಾಗಲ್ಲಿ ಸಿಗ್ತೀನಿ. ಓಕೆ, ಬಾಯ್.